ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಸೂರ್ಯನ ಹತ್ರ ತುಂಬಾ ಕೇಳ್ತಿರ್ತಾಳೆ. ಹೇಳ್ರಿ, ಅಂತದ್ದೇನಾಯ್ತು ನಿಮ್ ಚಿಕ್ಕ ವಯಸ್ಸಲ್ಲಿ? ಅತ್ತೆ ನಿಮ್ಮನ್ನ ದ್ವೇಷ ಮಾಡೋದಕ್ಕೆ ಏನ್ ಕಾರಣ ಅಂತ ಕೇಳ್ಬೇಕಾದ್ರೆ ಸೂರ್ಯ ಸುಮ್ನೆನೆ ಇರ್ತಾನೆ. ಹೇಳ್ರಿ, ಪರವಾಗಿಲ್ಲ, ನೀವ್ ಯಾಕ್ರಿ ಅಲ್ಲಿಗೆ ಹೋಗಿದ್ರಿ? ಹೇಳ್ರಿ ನಿಜಾನ ಅಂತ ಮೀನಾ ಕೇಳಿದಾಗ ಸೂರ್ಯ ಕಣ್ಣೀರ್ ಹಾಕ್ತಾ ಅವಳನ್ನ ತಪ್ಕೊಳ್ತಾನೆ. ಹಾಗೆ ಸೂರ್ಯ ಹಳೆದನ್ನ ನೆನ್ಸ್ಕೊತಾನೆ. ಅದ್ರ ಪ್ರಕಾರ ಶಾಂತಿ ಒಬ್ರು ಜ್ಯೋತಿಷಿಗಳತ್ರ ಹೋಗಿ, ಇತ್ತೀಚೆಗೆ ನನ್ ಮನ್ಸಿಗೆ ಸಮಾಧಾನನೇ ಇಲ್ಲ, ಚಿಕ್ಕ ಚಿಕ್ಕ ಸಮಸ್ಯೆಗೂ ನನ್ ಮನ್ಸು ತುಂಬಾ ಒದ್ದಾಡ್ತಿದೆ, ಅದಕ್ಕೆ ನಿಮ್ ಹತ್ರ ಏನಾಗ್ತಿದೆ ಅಂತ ಕೇಳೋದಕ್ ಬಂದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅವ್ರು ಕವಡೆನ ಹಾಕಿ ತುಂಬಾ ಹೊತ್ತು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಪರವಾಗಿಲ್ಲ ಹೇಳಿ ಸ್ವಾಮಿ ಅಂತ ಶಾಂತಿ ಕೇಳ್ದಾಗ, ನಿಮ್ ಎರಡನೇ ಮಗನ್ ವಯಸ್ಸೆಷ್ಟು ಅಂತ ಸ್ವಾಮೀಜಿ ಕೇಳ್ತಾರೆ. ಈಗ ಅವನ್ಗೆ 6 ವರ್ಷ, ಅವನ್ ಹೆಸರು ಸೂರ್ಯ ಅಂತ ಶಾಂತಿ ಹೇಳ್ಬೇಕಾದ್ರೆ, ಈಗ ಸಮಸ್ಯೆ ಆಗಿರೋದೆ ಅವನಿಂದ ಅಮ್ಮ, ನಿಮ್ ಎರಡನೇ ಮಗನ್ಗೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ನನ್ ಎರಡನೇ ಮಗನ್ಗೆ ಏನಾಯ್ತು? ಅವ್ನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತಾ? ಅವ್ನ್ಗೆ ಓದಲ್ ಏನಾದ್ರೂ ತೊಂದ್ರೆ ಆಗುತ್ತಾ? ನೋಡಮ್ಮ, ನಿಮ್ ಹುಡುಗನಿಂದ ಇಡೀ ಫ್ಯಾಮಿಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಏನ್ ಸ್ವಾಮೀಜಿ ಈ ರೀತಿ ಹೇಳ್ತಾ ಇದ್ದೀರಾ? ಏನ್ ನಡೆಯುತ್ತೆ ಅಂತ ಶಾಂತಿ ಗಾಬರಿಯಿಂದ ಕೇಳ್ತಾಳೆ. ಅದು ಹಾಗಲ್ಲಮ್ಮ, ಕೆಲವು ವಿಷಯಗಳನ್ನ ವಿವರವಾಗಿ ಹೇಳಕ್ಕಾಗಲ್ಲ, ಅದನ್ನ ಹೇಳಲೂಬಾರ್ದು ಅಂತ ಸ್ವಾಮೀಜಿ ಹೇಳಿದಾಗ, ಪರವಾಗಿಲ್ಲ ಸ್ವಾಮೀಜಿ, ಅದೇನಾದ್ರೂ ಪರವಾಗಿಲ್ಲ, ನನ್ನ ಹತ್ರ ಹೇಳಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಿಮ್ ಮಗ ನಿಮ್ ಜೊತೆನೆ ಇದ್ದ ಅಂದ್ರೆ, ನಿಮ್ ಮುಖನೇ ನೋಡ್ತಿದ್ದ ಅಂದ್ರೆ ಕುಟುಂಬದಲ್ಲಿ ಒಂದು ದೊಡ್ಡ ಅನಾಹುತ ನಡೆಯುತ್ತಮ್ಮ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಅಯ್ಯೋ ಸ್ವಾಮೀಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ಯಾರ್ಗ್ ಅನಾಹುತ ಆಗುತ್ತೆ? ಯಾರ್ಗ್ ಆಪತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಮ್ಮ, ಕುಟುಂಬ ಅಂತ ಬಂದಾಗ ಯಾರು ಅಂತ ಹೇಳಕ್ಕಾಗೋದಿಲ್ಲ, ಅದ್ ಯಾರ್ ಬೇಕಾದ್ರೂ ಆಗಿರ್ಬೋದು. ಯಾರು ಗೊತ್ತಮ್ಮ, ನಿಮ್ಗೆ ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ನಿಮ್ ಯಜಮಾನ್ರಿಗೆ ಹೆಚ್ಚು ಕಮ್ಮಿ ಆಗ್ಬೋದು. ಒಟ್ನಲ್ಲಿ ನಿಮ್ ಮಗ ನಿಮ್ ಜೊತೆ ಇದ್ದ ಅಂತಂದ್ರೆ ನಿಮ್ ಫ್ಯಾಮಿಲಿಗೆ ಯಾವತ್ತಿದ್ರು ತೊಂದ್ರೆ ಅಂತ ಸ್ವಾಮೀಜಿ ಹೇಳಿದಾಗ, ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗತ್ತೆ. ಏನ್ ಸ್ವಾಮೀಜಿ ಈ ರೀತಿ ಹೇಳ್ತಿದ್ದೀರಾ? ಅದಕ್ಕೆ ಅಂತ ಹೆತ್ತಿರೋ ಮಗನ್ನ ಕಣ್ಣಿಂದ ದೂರ ಮಾಡ್ಕೊಳಕ್ಕಾಗತ್ತಾ? ನನ್ ಮಕ್ಳಲ್ಲಿ ಹೆಚ್ಚಾಗಿ ನನ್ನನ್ನ ಪ್ರೀತಿ ಮಾಡೋದೇ ಅವನು. ಅಮ್ಮ ಅಮ್ಮ ಅಂತ ನಾನ್ ಹಿಂದೆನೆ ಸುತ್ತಾನೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದೆಲ್ಲ ಸರಿ ಕಣಮ್ಮ, ಆದ್ರೆ ಇವಾಗ ಟೈಮ್ ಸರಿ ಇಲ್ವಲ್ಲ ಅಂತ ಸ್ವಾಮೀಜಿ ಹೇಳಿದಾಗ, ಇದಕ್ಕೆ ಪರಿಹಾರ ಇಲ್ವಾ ಅಂತ ಶಾಂತಿ ಕೇಳ್ತಾಳೆ. ನೋಡಮ್ಮ, ಇನ್ನೊಂದ್ 6 ವರ್ಷ ನಿಮ್ ಎರಡನೇ ಮಗ ನಿಮ್ ಜೊತೆ ಇರಬಾರ್ದು ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಏನ್ ಹೇಳ್ತಿದ್ದೀರಾ ಸ್ವಾಮೀಜಿ? 6 ವರ್ಷನ? 6 ವರ್ಷ ನನ್ ಮಗನ ಎಲ್ ಕರ್ಕೊಂಡ್ ಹೋಗ್ಬಿಡ್ಲಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ನೋಡಮ್ಮ, ಆ ಶ್ರೀಕೃಷ್ಣ ಪರಮಾತ್ಮನೇ ಹುಟ್ಟಬೇಕಾದ್ರೆ ಸೋದ್ರ ಮಾವ ಕಂಸನ್ಗೆ ಜೀವಕ್ಕೆ ಅಪಾಯ ಅಂತ ಹೇಳಿ ಕೃಷ್ಣನ ಕರ್ಕೊಂಡೋಗಿ ಅವ್ರ ಅಪ್ಪ ಅಮ್ಮ ಈ ಯಶೋದೆ ಮನೇಲಿ ಬಿಡ್ಲಿಲ್ವಾ? ಆ ಶ್ರೀರಾಮಚಂದ್ರ ಹೆತ್ತ ತಂದೆ ತಾಯಿನ ಬಿಟ್ಟು 14 ವರ್ಷ ವನವಾಸಕ್ಕೆ ಹೋಗ್ಲಿಲ್ವಾ? ಅದೇ ತರ ನಿನ್ ಮಗನ್ನ ಒಂದು ಒಳ್ಳೆ ಜಾಗ ಕರ್ಕೊಂಡೋಗಿ ಬಿಡ್ರಮ್ಮ. ಹೇಗ್ ಸ್ವಾಮೀಜಿ, ಹೇಗೆ ನನ್ ಮಗನ 6 ವರ್ಷ ಬಿಟ್ಟು ನಾನ್ ಹೇಗಿರ್ಲಿ? ಅವನು ನನ್ ಜೊತೆನೇ ಇದ್ರೆ ಯಾರ್ ಜೀವಕ್ಕಾದ್ರೂ ಅಪಾಯ ಇದೆಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಅಂತ ಹೇಳ್ಬಾರ್ದು ಅಂತಾನೆ ನಾನ್ ನಿನ್ ಹತ್ರ ಮುಚ್ಚಿಟ್ಟೆ ಅಮ್ಮ, ನೀವ್ ನನ್ನನ್ನ ಮಾತಾಡೋ ರೀತಿ ಮಾಡ್ತಾ ಇದೀರಾ ಅಂತ ಸ್ವಾಮೀಜಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರತ್ತೆ. ನನ್ ಮಗ ನನ್ನನ್ನ ಬಿಟ್ಟು ಇರೋದಿಲ್ಲ ಸ್ವಾಮೀಜಿ ಅಂತ ಶಾಂತಿ ಹೇಳಿದಾಗ, ನೋಡಮ್ಮ, 6 ವರ್ಷ ಅಂತ ಯೋಚನೆ ಮಾಡಿದ್ರೆ ಆಯಸ್ಗೆ ಯೋಚನೆ ಮಾಡ್ಬೇಕಾಗತ್ತೆ. 6 ವರ್ಷ ಕಳೀತು ಅಂದ್ರೆ ನಿಮ್ ಮಗನಿಂದ ಯಾರಿಗೂ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ. ನಾನ್ ಹೇಳಿದೀನಿ, ಇದಾದ್ಮೇಲೆ ನಿಮ್ಮಿಷ್ಟನಮ್ಮ ಅಂತ ಸ್ವಾಮೀಜಿ ಹೇಳಿದಾಗ, ಅದನ್ನ ಕೇಳಿ ಶಾಂತಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಸರಿ, ಬರ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಬಂದು ಮನೆಯಲ್ಲಿ ರಂಗನಾಥ್ ಹತ್ರ ಈ ವಿಷಯದ ಬಗ್ಗೆ ಹೇಳ್ತಾಳೆ. ಏಯ್ ಶಾಂತಿ, ನೀನಿನ್ ಯಾರೇ ಹೋಗಿ ಜ್ಯೋತಿಷದ ಹತ್ರ ಕೇಳು ಅಂತ ಹೇಳಿದ್ದು? ಅವ್ರೆಲ್ಲ ಅವ್ರ ಜೀವನಕ್ಕೋಸ್ಕರ ಸುಳ್ಳು ಹೇಳ್ತಾರ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ರೀ, ಇವ್ರು ಆ ತರದ ಜ್ಯೋತಿಷದವ್ರಲ್ಲ ಅಂತ ಶಾಂತಿ ಹೇಳ್ತಾಳೆ. ನೋಡು ಶಾಂತಿ, ಅದನ್ನೆಲ್ಲ ನಂಬೇಡ. ಅಲ್ಲ ಕಣೆ, ನಮ್ ಮಕ್ಳಿಂದ ನಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೆ? ಯಾವ ಹೆತ್ತ ತಂದೆ ತಾಯಿಗೂನು ತಮ್ಮ ಮಕ್ಳಿಂದ ತೊಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊರಗ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ, ನಾನು ಅದನ್ನ ನಂಬಾರ್ದು ಅಂತಾನೆ ಇದ್ದಿದ್ದು, ಆದ್ರೆ ಆ ಜ್ಯೋತಿಷದವ್ರು ಹೇಳ್ತಿದ್ದಂಗೆ ನನ್ಗೆ ಭಯ ಶುರು ಆಗೋಯ್ತು. ಅವ್ರು ಹೇಳ್ದಂಗೆ ನಡೆಯುತ್ತೆ ಅಂತ ತುಂಬಾ ಜನ ಹೇಳಿದಾರಿ. ಅವ್ರು ದುಡ್ಡುಗೋಸ್ಕರ ಎಲ್ಲ ಹೇಳೋಂತವ್ರಲ್ಲ, ದೈವ ಪ್ರೇರಣೆಯಿಂದ ಹೇಳ್ತಾರೆ ಅಂತ ಹೇಳ್ತಾರೆ ರೀ ಎಲ್ರೂನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಕಣೆ, ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅದು ಹಾಗಲ್ಲ ರೀ, ನಮ್ ಮನೆ ಚೆನ್ನಾಗಿರ್ಲಿ ಅಂತ ನಾನ್ ಹೇಳ್ತಾ ಇದೀನಿ. ನಿಮ್ಗೂ ಏನು ಆಗ್ಬಾರ್ದು, ನೀವ್ ಚೆನ್ನಾಗಿದ್ರೆ ಅಲ್ವಾ ನಮ್ ಫ್ಯಾಮಿಲಿ ಚೆನ್ನಾಗಿರೋದು, ನಮ್ ಮಕ್ಳುಗಳು ಚೆನ್ನಾಗಿರ್ತಾರೆ. ಅದಕ್ಕೆ ರೀ, ಒಂದ್ 6 ವರ್ಷ ಅಷ್ಟೇ ಸೂರ್ಯನ ಕರ್ಕೊಂಡೋಗಿ ನಿಮ್ ಅಮ್ಮನ್ ಮನೆ ಹತ್ರ ಬಿಟ್ಟು ಬರ್ತೀರಾ? ನಾವ್ ಅವಾಗವಾಗ ಹೋಗಿ ಸೂರ್ಯನ ನೋಡ್ಕೊಂಡ್ ಬರೋಣ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ, ನಮ್ಮ ಮಕ್ಳು ನಮ್ ಮುಂದೆ ಬೆಳೆಯೋದು ಒಳ್ಳೇದು ಕಣೆ, ಇಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳಿದಾವೆ, ಇದನ್ನೆಲ್ಲ ಬಿಟ್ಬಿಟ್ಟು ಅವನ್ನ ಕರ್ಕೊಂಡೋಗಲ್ ಬಿಟ್ರೆ ಅವ್ನ್ ಭವಿಷ್ಯ ಏನಾಗ್ಬೇಡ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ರೀ, ಇವಾಗ ಅವನು ಯಾವ ಸ್ಕೂಲಲ್ಲಿ ಓದ್ಬೇಕು ಅನ್ನೋದು ಮುಖ್ಯ ಅಲ್ಲ, ನಮ್ ಕುಟುಂಬ ಚೆನ್ನಾಗಿರ್ಬೇಕು, ಅದೇ ಮುಖ್ಯ. ಅದೇ ಹೇಳ್ತಾ ಇರೋದ್ರಿ, ನಿಮ್ಗೇನಾದ್ರೂ ಆಯ್ತು ಅಂದ್ರೆ ನಾನು ಜೀವಂತವಾಗಿರೋದಿಲ್ಲ, ಆಮೇಲೆ ನಮ್ಮಿಬ್ರು ಮಕ್ಳುಗಳು ಅನಾಥರಾಗೋಗ್ತಾರ್ರಿ. ಅದಕ್ಕೆ ಹೇಳ್ತಾ ಇದೀನಿ,
ಒಂದ್ 6 ವರ್ಷ ಅಷ್ಟೇ. ಸೂರ್ಯ ಅಲ್ಲಿದ್ ಬಂದ್ರೆ ಅವನಿಗೂ ಒಳ್ಳೇದು, ನಮ್ ಮನೆಯವ್ರಿಗೂ ಒಳ್ಳೇದಲ್ವಾ? ದಯವಿಟ್ಟು ಯೋಚನೆ ಮಾಡಿ ಅಂತ ಶಾಂತಿ ತುಂಬಾ ಪ್ರೆಷರ್ ಆಗ್ತಾಳೆ ರಂಗನಾಥ್ಗೆ. ಸರಿ ಆಯ್ತು ನೋಡೋಣ ಬಿಡು, ನಾನು ಅಮ್ಮನ ಹತ್ರ ಮಾತಾಡಿ ನಿನ್ ಹತ್ರ ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಸೂರ್ಯ ಆಚೆ ಕಡೆಯಿಂದ ಆಟ ಆಡ್ತಾ ಮನೆ ಒಳಗಡೆ ಬರ್ತಾನೆ. ಮನೋಜ ಹೋಮ್ವರ್ಕ್ ಬರೀತಿರ್ತಾನೆ. ಏ ಮನೋಜ, ಬಾರೋ, ಏರೋಪ್ಲೇನ್ ಬರ್ತಾ ಇದೆ ನೋಡ್ಕೊಂಡ್ ಬರೋಣ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏ ಹೋಗ, ನಾನು ಓದ್ಬೇಕು ಅಂತ ಮನೋಜ ಹೇಳ್ತಾನೆ. ಏ ಹೋಗ, ಇವ್ನ್ ಯಾವಾಗ್ಲೂ ಓದೋದ್ರ ಬಗ್ಗೆನೇ ಹೇಳ್ತಾನೆ. ಅಮ್ಮ, ಬಾರಮ್ಮ, ಆಚೆ ಹೋಗಿ ಪ್ಲೇನ್ ನೋಡೋಣ ಬಾರಮ್ಮ. ಅಪ್ಪ ನೀನು ಬಾರಪ್ಪ, ಬಾಪ್ಪ ಅಂತ ಸೂರ್ಯ ತುಂಬಾ ಬಲವಂತ ಮಾಡಿ ಶಾಂತಿ ಮತ್ತೆ ರಂಗನಾಥ್ನ ಫ್ಲೈಟ್ ನೋಡೋದಕ್ಕೆ ಅಂತ ಕರ್ಕೊಂಡ್ ಹೋಗ್ತಾನೆ. ಇದನ್ನೆಲ್ಲ ಹೇಳ್ತಾ ಸೂರ್ಯ ಅಳ್ತಾ ಇರ್ಬೇಕಾದ್ರೆ, ಹಾಗಿದ್ರೆ ಈ ವಿಷಯಕ್ಕೋಸ್ಕರ ನಿಮ್ಮನ್ನ ಅಜ್ಜಿ ಮನೆಗ್ ಕಳ್ಸಿದ್ರ ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಮತ್ತೆ ಹಳೆದನ್ನ ನೆನ್ಪಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಶಾಂತಿ ರಂಗನಾಥ್ ಇಬ್ರುನು ಸೂರ್ಯನ ಕರ್ಕೊಂಡು ಲಕ್ಕಿ ಮನೆಗೆ ಬಂದಾಗ ಲಕ್ಕಿ ಇವರಿಬ್ರನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಆಗ ಸೂರ್ಯ ಲಕ್ಕಿನ ಕಂಡ್ರೆ ಅಷ್ಟು ಇಷ್ಟ ಆಗದೆ ಅವ್ರ ಹತ್ರ ಹೋಗ್ತಾ ಇರೋದಿಲ್ಲ. ಆಗ ಬಲವಂತವಾಗಿ ಲಕ್ಕಿ ಸೂರ್ಯನ ಹತ್ರ ಕರ್ಕೊಂಡು ಅವನನ್ನ ಮುದ್ದಾಡ್ತಿರ್ತಾರೆ. ಏನೋ ರಂಗನಾಥ, ನಿನ್ ಮಗ ನನ್ ಕರೆದ್ರೆ ಬರೋದೇ ಇಲ್ವಲ್ಲೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಏನಮ್ಮ ಮಾಡೋದು, ಇವಾಗ ತಾನೇ ಬಂದಿರೋದಲ್ವಾ, ಅವನ್ಗೆ ಅವ್ರ ಅಮ್ಮ ಅಂದ್ರೆ ಎಷ್ಟು ಇಷ್ಟ ತಾನೆ ಅಂತ ನಿನ್ಗೆ ಗೊತ್ತಲ್ವಾ, ನೋಡು ಅವ್ರ ಅಮ್ಮನೇ ಯಾವಾಗ್ಲೂ ಹಿಡ್ಕೊಂಡಿರ್ತಾನೆ ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಷ್ಟ್ರಲ್ಲಿ ರಂಗನಾಥ್ ಫ್ರೆಂಡ್ಸು ಅಕ್ಕಪಕ್ಕದ ಮನೆಯವರೆಲ್ರು ಇವ್ರನ್ನ ನೋಡೋದಿಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಸೂರ್ಯ ಪಾಡ್ಗ ಅವ್ನ ಆಟ ಆಡ್ತಾ ಇದ್ರೆ ಶಾಂತಿ, ರಂಗನಾಥ್ ಮತ್ತೆ ಅಕ್ಕಪಕ್ಕ ಮನೆಯವರು, ಲಕ್ಕಿ ಎಲ್ರು ಸೇರಿ ಮಾತಾಡೋದ್ ಕುತ್ಕೋತಾರೆ. ಶಾಂತಿ ಅಳ್ತಾ ಅಳ್ತಾ ಜ್ಯೋತಿಷಿ ಹೇಳಿದ ವಿಷಯನ ಮನೆಯವ್ರ ಹತ್ರ ಎಲ್ಲ ಹೇಳ್ತಾಳೆ. ಏನಪ್ಪಾ ಇದೆಲ್ಲ ರಂಗನಾಥ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಮ್ಮ ನನ್ಗಿದ್ರ ಬಗ್ಗೆ ನಂಬಿಕೆ ಇಲ್ಲಮ್ಮ, ಶಾಂತಿ ತುಂಬಾ ಭಯ ಪಡ್ತಾ ಇದ್ದಾಳ ಅಷ್ಟೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದೌದು, ನಿನ್ ಹೆಂಡತಿ ಯಾವ್ದಕ್ ತಾನೇ ಭಯ ಬೀಳಲ್ಲ ಹೇಳು. ಅಲ್ಲ, ಆ ಚಿಕ್ಕ ಹುಡುಗನಿಂದ ಏನ್ ಆಗುತ್ತೆ, ಜ್ಯೋತಿಷ್ಯ ಜಾತಕ ಅಂತ ಎಲ್ಲದಕ್ಕೂ ಮೇಲೆ ಆ ದೇವ್ರು ಅನ್ನೋನೊಬ್ಬ ಇದ್ದಾನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅತ್ತೆ ಇದ್ರಲ್ಲೇನ್ ನನ್ಗೇನ್ ಖುಷಿನಾ, ನನ್ ಮಗನ್ ಬಿಟ್ಟಿರೋದಕ್ಕೆ ನನ್ನಿಂದನೂ ಆಗೋದಿಲ್ಲ, ನನ್ಗೆ ಬೇರೆ ದಾರಿ ಗೊತ್ತಾಗ್ತಿಲ್ಲ ಅತ್ತೆ, ಮನೇಲಿ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಅನ್ನೋ ಭಯ ಅಷ್ಟೇ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಪ್ಪ ಇದು ರಂಗನಾಥ ಅಂತ ಲಕ್ಕಿ ಕೇಳ್ತಾರೆ. ಅಮ್ಮ ನಾನ್ ಎಷ್ಟೋ ಹೇಳ್ ನೋಡ್ದೆ, ಇವಳು ಕೇಳೋ ಪರಿಸ್ಥಿತಿನಲ್ಲಿ ಇಲ್ಲಮ್ಮ, ಯಾವಾಗ್ಲೂ ಬೈದಲ್ಲೇ ಒದ್ದಾಡ್ತಿರ್ತಾಳೆ, ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದೀನಿ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಒಂದ್ ಸ್ವಲ್ಪ ದಿವ್ಸ ಇವ್ನು ಇಲ್ಲೇ ಇರ್ಲಿ ಅಂತ ಶಾಂತಿ ಕೇಳ್ಕೊತಾಳೆ. ಅಮ್ಮ ನನ್ಗಿದು ಇಷ್ಟ ಇಲ್ಲಮ್ಮ, ಆದ್ರೆ ಏನ್ ಮಾಡೋದು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ನಾನು ಅಷ್ಟೇ ಇಷ್ಟಪಟ್ಟೇನಿ ಇಲ್ಲಿ ಕರ್ಕೊಂಡ್ ಬಂದಿಲ್ಲ, ಅವ್ನ್ ಬಿಟ್ಟಿರೋದು ಎಷ್ಟು ಕಷ್ಟ ಅನ್ನೋದು ನನಗ್ ಮಾತ್ರ ಗೊತ್ತು. ಎಷ್ಟೇ ಆದ್ರೂ ಅವನು ನಾನ್ ಹೆತ್ತಿರೋ ಮಗ, ಮನೇಲಿ ಏನೇ ಒಂದು ಚಿಕ್ಕ ವಿಷಯ ನಡೆದ್ರು ಅದಕ್ಕೆ ಇವನೇ ಕಾರಣ ಅನ್ನೋ ಭಯ ಬರ್ಬಾರ್ದಲ್ವಾ, ಆಮೇಲೆ ಅವನ್ ಮೇಲೆ ನನ್ಗೆ ದ್ವೇಷ ಬಂದ್ಬಿಟ್ರೆ, ಅದಕ್ಕೆ ಅತ್ತೆ ಹೇಳ್ತಾ ಇದೀನಿ, ಒಂದ್ 6 ವರ್ಷ ಅಷ್ಟೇ ಅವನನ್ನ ಇಲ್ಲೇ ಇಟ್ಕೊಳ್ಳಿ, ಇಲ್ಲೇ ಓದ್ಲಿ, ಇಲ್ಲೇ ಬೆಳಿಲಿ. ಆದ್ರೆ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ಅತ್ತೆ, ನಾನು ನನ್ ಮನ್ಸ್ಫೂರ್ತಿಯಾಗಿ ಅವನನ್ನ ಇಲ್ಲಿ ಬಿಡ್ತಾ ಇಲ್ಲ, ಆದ್ರೆ ಏನ್ ಮಾಡ್ಲಿ, ಅವನನ್ನ ಒಂದ್ ದಿವ್ಸನೂ ಬಿಟ್ಟು ನನ್ನಿಂದ ಇರೋದಕ್ಕಾಗೋದಿಲ್ಲ, ಆದ್ರೆ ನಮ್ ಮನೆಯವ್ರು ಚೆನ್ನಾಗಿರ್ಬೇಕು ಅಂದ್ರೆ ಅವನನ್ನ ನಾನು ಇಲ್ಲಿಗ್ ಬಿಡ್ಬೇಕಾಗತ್ತೆ. ನನ್ ಮನ್ಸಿನ ಕಲ್ ಮಾಡ್ಕೊಂಡು ನಾನ್ ಈ ನಿರ್ಧಾರನ ತಗೊಂಡಿದೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯ ಅಪ್ಪ ಈ ಉಯ್ಯಾಲೆ ಚೆನ್ನಾಗಿದೆಪ್ಪ, ನಮ್ ಮನೆಗ್ ಹೋಗ್ಬೇಕಾದ್ರೆ ಇದನ್ನ ತಗೊಂಡ್ ಹೋಗೋಣ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಶಾಂತಿ ಕಣ್ಣೀರ್ ಹಾಕ್ತಿರ್ತಾಳೆ. ನೋಡಪ್ಪ ರಂಗನಾಥ, ನಿನ್ ಕಷ್ಟ ನಮ್ಗೆ ಅರ್ಥ ಆಗತ್ತೆ, ಆದ್ರೆ ನೀನ್ ಹೆಂಡತಿ ಹೇಳ್ತಾ ಇರೋದನ್ನೇ ಯೋಚನೆ ಮಾಡ್ಬೇಕಲ್ವೇನಪ್ಪ, ಒಂದ್ ವೇಳೆ ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಮೇಲೆ ನಾವ್ ಮುಂಚೆನೆ ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಅಂತ ನಿಮ್ ಮನ್ಸಿಗ್ ಬರ್ಬಾರ್ದು, ಆ ಹುಡುಗನ್ ಮೇಲೆ ನಿಮ್ಗೆ ದ್ವೇಷ ಬೆಳಿಬಾರ್ದಲ್ವೇನಪ್ಪ, ಅವ್ನ್ ಇಲ್ಲೇ ಇರ್ಲಿ ಬಿಡು ಅಂತ ರಂಗನಾಥ್ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ. ಹೌದು ಅಣ್ಣ, ನಾವೆಲ್ರೂ ಇದೀವಲ್ಲ, ನಾವೆಲ್ರೂ ಸೇರಿ ಸೂರ್ಯನ ನೋಡ್ಕೋತೀವಿ ಅಂತ ಅಕ್ಕಪಕ್ಕದ ಮನೆ ಹೆಂಗಸ್ರುಗಳು ಹೇಳ್ತಿರ್ತಾರೆ. ಹೌದು ಕಣೋ ರಂಗನಾಥ, ನಿನ್ ಹೆಂಡತಿ ಭಯ ಬಿದ್ದಿದ್ದಾಳೆ, ಸರಿ ಬಿಡು, ಅವನು ಇಲ್ಲೇ ಇರ್ಲಿ, ನಿನ್ನ ಬೆಳೆಸಿರೋ ನನ್ಗೆ ಅವನನ್ನ ಬೆಳೆಸೋದೇನ್ ದೊಡ್ಡ ವಿಷಯ ಅಲ್ಲ, ಅವನು ನನ್ ಮೊಮ್ಮಗ, ಅವನನ್ನ ಹೇಗ್ ಬೆಳೆಸ್ಬೇಕು ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತಿದೆ, ನೀನೇನ್ ತಲೆ ಕೆಡ್ಸ್ಕೊಬೇಡಪ್ಪ, ನೀನ್ ಆರಾಮಾಗಿ ಹೋಗು ಅಂತ ಲಕ್ಕಿ ಹೇಳ್ತಾರೆ. ಸೂರ್ಯ ಬಾರಪ್ಪ ಇಲ್ಲಿ ಅಂತ ಲಕ್ಕಿ ಕರೆದಾಗ, ಹೇಳು ಅಜ್ಜಿ ಅಂತ ಸೂರ್ಯ ಹತ್ರಕ್ ಬರ್ತಾನೆ. ಸೂರ್ಯ, ಇನ್ಮೇಲೆ ನೀನು ಈ ಅಜ್ಜಿ ಜೊತೆನೆ ಇರ್ಬೇಕು, ಇಲ್ಲಿರೋ ಸ್ಕೂಲ್ಗೆ ನಾನು ನಿನ್ನ ಸೇರಿಸ್ತೀನಿ, ನಿನ್ಗೇನೇ ಬೇಕಿದ್ರು ನಿನ್ ಅಜ್ಜಿ ನಾನ್ ನೋಡ್ಕೋತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಆಗಲ್ಲ, ನಾನು ನಮ್ಮ ಅಮ್ಮನ್ ಜೊತೆನೆ ಇರ್ತೀನಿ, ಅಮ್ಮ ನಾನ್ ನಿನ್ ಜೊತೆನೆ ಇರ್ತೀನಮ್ಮ, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ನಾನ್ ನಿನ್ ಜೊತೆನೇ ಇರ್ತಾನಮ್ಮ, ನಾನೇನ್ ಬಿಟ್ಟು ಹೋಗ್ಬೇಡಮ್ಮ ಅಂತ ಹೇಳಿ ಸೂರ್ಯ ಅಳ್ತಾ ಶಾಂತಿನ ಹಿಡ್ಕೊಂಡಿರ್ತಾನೆ. ಶಾಂತಿಯಾಗ ಹಂಗೆ ಮುತ್ಕೊಟ್ಟು ಅವನನ್ನ ಮುದ್ದಾಡ್ತಿರ್ತಾಳೆ. ಬಾರಪ್ಪ ಇಲ್ಲಿ ಸೂರ್ಯ, ಬಾಕಂದ ಇಲ್ಲಿ ಅಂತ ಲಕ್ಕಿ ಕರಿಬೇಕಾದ್ರೆ, ಇಲ್ಲ ನಾನ್ ಬರೋದಿಲ್ಲ, ನಾನು ನಮ್ಮ ಅಮ್ಮನ್ ಜೊತೆನೇ ಇರ್ತೀನಿ ಅಂತ ಹೇಳಿ ಸೂರ್ಯ ಹೋಗಿ ಶಾಂತಿನ ತಬ್ಕೊಳ್ತಾನೆ. ಸೂರ್ಯ, ನೀನ್ ಇನ್ಮೇಲೆ ಅಜ್ಜಿ ಜೊತೆನೇ ಇರ್ಬೇಕಪ್ಪ ಅಂತ ಶಾಂತಿ ಹೇಳಿದಾಗ, ಇಲ್ಲಮ್ಮ ಆಗೋದಿಲ್ಲ, ನಾನ್ ನಿನ್ ಜೊತೆನೇ ಇರೋದು, ಅಪ್ಪ ನೀನು ಹೇಳಪ್ಪ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ ಸೂರ್ಯ, ಅಮ್ಮ ಹೇಳಿದ ಮಾತನ್ನ ನೀನ್ ಕೇಳ್ತೀಯ ಅಲ್ವಾ ಅಂತ ಶಾಂತಿ ಹೇಳಿದಾಗ, ಹೂನಮ್ಮ ಕೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಜ್ಜಿ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ,
ನೀನ್ ಸ್ವಲ್ಪ ದಿವಸ ಇಲ್ಲೇ ಇರಪ್ಪ. ಆಗಾಗ ಅಮ್ಮ ನಿನ್ನನ್ನ ಬಂದು ನೋಡಕ್ ಬರ್ತಾಳೆ, ಸರಿನಾ? ಅಜ್ಜಿ ಹೇಳ್ದಂಗ್ ಕೇಳ್ಬೇಕು, ಚೆನ್ನಾಗ್ ಓದ್ಬೇಕು, ಒಳ್ಳೆ ಹುಡುಗ್ನಾಗಿರ್ಬೇಕು, ಸರಿನಾ? ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಏನೇನು ಮಾತಾಡದೆ ಯೋಚನೆ ಮಾಡ್ತಿರ್ತಾನೆ. ಸರಿಯಮ್ಮ ನಾನ್ ಬರ್ತೀನಿ ಅಂತ ರಂಗನಾಥ್ ಅವರು ಹೋಗ್ಬೇಕಾದ್ರೆ, ಇರಪ್ಪ ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಶಾಂತಿಗೆ ಮತ್ತೆ ರಂಗನಾಥ್ಗೆ ಲಕ್ಕಿ ಹೇಳ್ತಾರೆ. ಇಲ್ಲಮ್ಮ, ಬೆಳಗ್ಗೆ ಡ್ಯೂಟಿ ಇದೆ, ಸೂರ್ಯ ಅಪ್ಪ ಹೋಗ್ ಬರ್ಲಾ ಅಂತ ಹೇಳಿ ರಂಗನಾಥ್ ಅವರು ಆಚೆ ಹೋಗ್ತಾರೆ. ಆದ್ರೆ ಸೂರ್ಯ ಮಾತ್ರ ಶಾಂತಿ ಜೊತೆನೆ ಇರ್ಬೇಕು ಅಂತ ಹಠ ಮಾಡ್ತಿರ್ತಾನೆ. ಆಗ ಶಾಂತಿ ಅದನ್ನ ನೋಡಿ ಅಳ್ತಾ ಅಳ್ತಾ ಅವನನ್ನ ತಬ್ಕೊಂಡು ಅವನ್ಗೆ ಸಮಾಧಾನ ಮಾಡಿ ಅಲ್ಲಿಂದ ಹೊರಟೋಗ್ತಾಳೆ. ಸೂರ್ಯ ಮಾತ್ರ ಅಳ್ತಾನೆ ಇರ್ತಾನೆ. ಈ ಸ್ಟೋರಿನ ಹೇಳ್ಕೊಂಡು ಸೂರ್ಯ ಅಳ್ಬೇಕಾದ್ರೆ ಅದನ್ನ ಕೇಳಿ ಮೀನುಗೂ ಅಳು ಬರ್ತಿರತ್ತೆ. ನನ್ನಿಂದ ಯಾರಿಗೂ ಏನು ಆಗ್ಬಾರ್ದಂತ ಅವ್ರ ನನ್ನನ್ನ ಅಲ್ಲಿ ಬಿಟ್ಬಿಟ್ಟು ಹೊಟ್ಟೋದ್ರು ಮೀನಾ. ಯಾಕೆ ಏನು ಅಂತ ನನ್ಗೆ ಅವಾಗ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಮೀನಾ. ದಿನಪೂರ್ತಿ ಅಳ್ತಾನೆ ಇರ್ತಿದ್ದೆ ಅಮ್ಮನ್ ನೆನ್ಸ್ಕೊಂಡು ಅಂತ ಸೂರ್ಯ ಹೇಳ್ಬೇಕಾದ್ರೆ ಮತ್ತೆ ಹಳೆ ಸ್ಟೋರಿನ ಹೇಳೋದಕ್ಕೆ ಶುರು ಮಾಡ್ತಾನೆ ಸೂರ್ಯ. ರೀ, ನನ್ನಿಂದ ಅವನನ್ನ ಬಿಟ್ಟಿರೋದಕ್ ಆಗ್ತಿಲ್ಲ, ಏನ್ ಮಾಡೋದು? ಪರಿಸ್ಥಿತಿ ಆ ರೀತಿ ಇದೆಯಲ್ಲ, 6 ವರ್ಷ ಯಾವಾಗ ಮುಗಿಯುತ್ತೋ, ಅವನನ್ನ ಯಾವಾಗ ಮನೆ ಕರ್ಕೊಂಡ್ ಬರ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ ಅಂತ ಶಾಂತಿ ರಂಗನಾಥ್ ಹತ್ರ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಕಾಲ್ ಬರುತ್ತೆ. ಅದನ್ನ ಕೇಳಿ ಸೂರ್ಯನೇ ಇರ್ಬೇಕು ರೀ ಅಂತ ಹೇಳಿ ಶಾಂತಿ ಫೋನ್ನ ಪಿಕ್ ಮಾಡ್ತಾಳೆ. ಸೂರ್ಯ ಅಂತ ಶಾಂತಿ ಪ್ರೀತಿಯಿಂದ ಕರೆದಾಗ, ಏ ಶಾಂತಿ, ನಾನ್ ಕಣೆ ನಿಮ್ ಮತ್ತೆ ಮಾತಾಡ್ತಾ ಇರೋದು ಅಂತ ಲಕ್ಕಿ ಹೇಳ್ತಾರೆ. ಆ ನಾನ್ ಸೂರ್ಯ ಅಂತ ಅನ್ಕೊಂಡೆ ಅತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅವನು ಹುಡುಗರ ಜೊತೆ ಆಟ ಆಡ್ತಿದ್ದಾನ್ ಕಣೆ, ಏನು ಸಮಸ್ಯೆ ಇಲ್ಲ, ಈಗ ಅವನು ಸ್ವಲ್ಪ ಸ್ವಲ್ಪ ಇಲ್ಲಿರೋದಕ್ಕೆ ಅಭ್ಯಾಸ ಮಾಡ್ಕೋತಿದ್ದಾನೆ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅತ್ತೆ ಅವನು ಚೆನ್ನಾಗ್ ಊಟ ಮಾಡ್ತಿದ್ದಾನ, ನಿಮ್ಗೇನು ತೊಂದ್ರೆ ಮಾಡ್ತಿಲ್ಲ ಅಲ್ವಾ ಅಂತ ಶಾಂತಿ ಕೇಳ್ತಾಳೆ. ಏ, ಎಷ್ಟೇ ಆದ್ರೂ ಅವ್ನ್ ನನ್ ಮೊಮ್ಮಗ, ಅವ್ನ್ ಎಷ್ಟೇ ತೊಂದ್ರೆ ಕೊಟ್ರು ನನ್ಗೇನು ಆಗೋದಿಲ್ಲ. ನಾನ್ ನಿನಗೆ ಇವಾಗ ಯಾಕೆ ಫೋನ್ ಮಾಡ್ದೆ ಅಂದ್ರೆ, ರಂಗನಾಥ ಬರ್ಬೇಕಾದ್ರೆ ಸೂರ್ಯ ಡ್ರೆಸ್ ಎಲ್ಲ ಕೊಟ್ಕಳ್ಸೆ ಅಂತ ಲಕ್ಕಿ ಹೇಳ್ದಾಗ, ಸರಿ ಅತ್ತೆ ಕೊಟ್ಕಳಿಸ್ತೀನಿ. ಆಮೇಲೆ ಸೂರ್ಯ ಬಂದ್ರೆ ನನ್ಗೆ ಫೋನ್ ಮಾಡಕ್ ಹೇಳ್ತೀರಾ ಅಂತ ಶಾಂತಿ ಹೇಳಿದಾಗ, ಸರಿ ಆಯ್ತು ಹೇಳ್ತೀನಿ ಅಂತ ಲಕ್ಕಿ ಹೇಳ್ತಾರೆ. ಆಮೇಲೆ ಅತ್ತೆ, ಅವ್ರು ಬಟ್ಟೆ ತಗೊಂಡ್ ಬರ್ಬೇಕಾದ್ರೆ ನಾನು ಅವ್ರ ಜೊತೆ ಬರ್ತೀನಿ, ನನ್ಗೆ ಸೂರ್ಯನ ನೋಡ್ಬೇಕು ಅನ್ನಿಸ್ತಿದೆ ಅಂತ ಶಾಂತಿ ಹೇಳ್ದಾಗ, ಅಲ್ಲ ಕಣೆ, ನಿನ್ ಮಗನ್ ನೋಡೋದಿಕ್ಕೆ ನನ್ನ ಹತ್ರ ಕೇಳ್ಬೇಕೇನೆ, ನೀನ್ ಯಾವಾಗ ಬೇಕಾದ್ರೂ ಬಾ ಅಂತ ಲಕ್ಕಿ ಹೇಳ್ತಿದ್ದಂಗೆ, ಸರಿ ಅತ್ತೆ ಆಯ್ತು ಅಂತ ಹೇಳಿ ಶಾಂತಿ ರಂಗನಾಥ್ಗೆ ಫೋನ್ ಕೊಡ್ತಾಳೆ. ಅಮ್ಮ ಹೇಗಿದ್ಯಮ್ಮ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ನಾನ್ ಚೆನ್ನಾಗಿದ್ದೀನಪ್ಪ, ಸೂರ್ಯನು ಚೆನ್ನಾಗಿದ್ದಾನೆ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಆರಾಮಾಗಿದೀವಿ, ನೀನೇನು ತಲೆ ಕೆಡ್ಸ್ಕೋಬೇಡ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ನನಗೂ ಅಷ್ಟೇಮ್ಮ, ಸೂರ್ಯನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಇರ್ಲಿಯಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಹೋಗ್ಲಿ, ಶಾಂತಿಗೆ ಏನಾದ್ರೂ ಭಯ ಕಡಿಮೆ ಆಯ್ತು ಅಂದ್ರೆ ನೀವು ಬಂದು ಅವನನ್ನ ಕರ್ಕೊಂಡು ಹೋಗ್ಬೋದು ಅಂತ ಲಕ್ಕಿ ಹೇಳ್ತಾರೆ. ಆದ್ರೂ ರಂಗನಾಥ, ನಾನ್ ಇಷ್ಟ ದಿವಸ ಒಂಟಿಯಾಗಿದ್ದೆ ಕಣೋ, ನಿನ್ ಮಗ ಬಂದಿರೋದ್ರಿಂದ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ದಿನ ಕಳಿಯೋದೇ ಗೊತ್ತಾಗೋದಿಲ್ಲ ಅಂತೀನಿ. ಸರಿ ನೀನ್ ಬಾ, ನಾನ್ ಫೋನ್ ಇಡ್ತೀನಿ ಅಂತ ಹೇಳಿ ಲಕ್ಕಿ ಕಾಲ್ ಕಟ್ ಮಾಡ್ತಾರೆ. ರೀ, ನಾನು ನಿನ್ ಜೊತೆ ಬರ್ತೀನ್ರಿ, ನನಗೂ ಸೂರ್ಯನ್ ನೋಡ್ಬೇಕು ಅನ್ನಿಸ್ತಿದೆ, ಇವಾಗ್ಲೇ ಬರ್ತೀನಿ ಅಂತ ಹೇಳಿ ಶಾಂತಿ ಬಟ್ಟೆ ತಗೊಂಡ್ ಬರೋದಿಕ್ಕೆ ಅಂತ ಹೋಗ್ಬೇಕಾದ್ರೆ, ಮನೋಜ ಅಮ್ಮ ಅಂತ ಓಡಿ ಶಾಂತಿ ಹತ್ರ ಬರ್ತಾನೆ. ಏನಪ್ಪ ಮನೋಜ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮಾ, ಇವತ್ತು ನನ್ ಸ್ಕೂಲಲ್ಲಿ ಪ್ರೈಸ್ ಕೊಡ್ತಾರಮ್ಮ ಅಂತ ಮನೋಜ ಹೇಳಿದಾಗ, ಹೌದಾ ಯಾಕಪ್ಪ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಇವತ್ತು ನಾನು ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಿದ್ದೀನಿ ಅಂತ ಮನೋಜ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಾಂತಿ ಖುಷಿಯಿಂದ ಅವನನ್ನ ತಬ್ಕೊಂಡು ಮುತ್ತಾಡ್ತಿರ್ತಾಳೆ. ಅಮ್ಮ, ನೀನು ನನ್ ಜೊತೆ ಸ್ಕೂಲಿಗೆ ಬಾಮ್ಮ, ನಾನ್ ಪ್ರೈಸ್ ತಗೋಬೇಕಾದ್ರೆ ನೀನು ನನ್ ಜೊತೆ ಇರಮ್ಮ ಅಂತ ಮನೋಜ ಕೇಳ್ಬೇಕಾದ್ರೆ, ಇಲ್ಲಪ್ಪ, ನಾನು ಮತ್ತೆ ನಿಮ್ಮಪ್ಪ ಇಬ್ರು ಸೂರ್ಯನ್ ನೋಡೋದಕ್ ಹೋಗ್ತಾ ಇದೀವಿ, ಇವತ್ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊ, ನಿನ್ ಜೊತೆ ಕಸ್ತೂರಿ ಆಂಟಿ ಬರ್ತಾರೆ, ಸರಿನಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಗೋದಿಲ್ಲ, ನೀನೇ ನನ್ ಜೊತೆ ಬರ್ಬೇಕು, ನೀನ್ ನನ್ ಜೊತೆಗಿಲ್ಲ ಅಂತಂದ್ರೆ ನಾನ್ ಪ್ರೈಸ್ ತಗೊಳೋದಿಲ್ಲ, ಪ್ಲೀಸ್ ಮಾ ಅಂತ ಹೇಳಿ ಮನೋಜ ಕೋಪ ಮಾಡ್ಕೋತಾನೆ. ಏ ಶಾಂತಿ, ನೀನ್ ಇವ್ನ್ ಜೊತೆ ಸ್ಕೂಲ್ಗೆ ಹೋಗ್ಬಾರೆ, ನಾನ್ ಹೋಗಿ ಸೂರ್ಯನ್ ನೋಡ್ಕೊಂಡ್ ಬರ್ತೀನಿ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಇಲ್ಲ ರೀ, ನನ್ಗೂ ಸೂರ್ಯನ್ ನೋಡ್ಬೇಕು ಅನ್ನಿಸ್ತಾ ಇದೆ ಅಂತ ಶಾಂತಿ ಹೇಳಿದಾಗ, ಪರವಾಗಿಲ್ಲ ಕಣೆ, ಇನ್ನೊಂದ್ ದಿವಸ ಹೋದ್ರಾಯ್ತು, ನೀನು ಮನೋಜನ್ ಜೊತೆ ಹೋಗ್ಬಾ ಅಂತ ರಂಗನಾಥ್ ಅವ್ರು ಹೇಳಿ ಸೂರ್ಯನ ನೋಡ್ತೀನಿ ಅಂತ ಹೋಗ್ತಾರೆ. ಶಾಂತಿ ಮಾತ್ರ ತಾನು ಸೂರ್ಯನ ನೋಡೋದಕ್ಕೆ ಹೋಗಕ್ ಆಗ್ತಿಲ್ವಲ್ಲ ಅಂತ ತುಂಬಾ ನೊಂದ್ಕೊಂಡು ಕುತ್ಕೋತಾಳೆ. ಈ ಕಡೆ ಶಾಂತಿ ಆಚೆ ಕಡೆ ಏನೋ ತಗೊಂಡ್ ಬರೋದಿಕ್ಕೆ ಅಂತ ಹೋಗ್ಬೇಕಾದ್ರೆ, ಅಷ್ಟ್ರಲ್ಲಿ ಅಳ್ತಾ ಒಂದ್ ಹೆಂಗ್ಸು ಬರ್ತಿರ್ತಾಳೆ. ಯಾಕಮ್ಮ ಏನಾಯ್ತು ಅಂತ ಶಾಂತಿ ವಿಚಾರಿಸ್ಬೇಕಾದ್ರೆ, ಅಯ್ಯೋ ಏನ್ ಹೇಳೋದು ಅಕ್ಕ, ಜ್ಯೋತಿಷಿಗಳು ಹೇಳಿದ್ರು, ಅದನ್ನ ನಾನ್ ನಂಬ್ದೆ, ಅವ್ರ ಮಾತನ್ನ ಕೇಳಲಿಲ್ಲ, ಇವಾಗ ನಾನು ಕಷ್ಟ ಪಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಆ ಹೆಂಗ್ಸು ಅಳ್ತಿರ್ತಾಳೆ. ಏನಾಯ್ತು ಹೇಳಿ ಅಂತ ಶಾಂತಿ ಕೇಳಿದಾಗ, ನನ್ ಮಗನ್ನ ಇವಾಗ ನಾನ್ ಕಳ್ಕೊಂಡ್ಬಿಟ್ಟೆ ಅಂತ ಆ ಹೆಂಗ್ಸು ಅಳ್ತಿರ್ತಾಳೆ. ಆಗ ಶಾಂತಿ ಮತ್ತೆ ಜ್ಯೋತಿಷಿಗಳ ಹತ್ರ ಹೋಗ್ತಾಳೆ. ಸ್ವಾಮೀಜಿಗಳೇ, ನೀವ್ ಹೇಳ್ದಂಗೆ ನನ್ ಮಗನ್ನ ಊರು ಕರ್ಕೊಂಡೋಗ್ ಬಿಟ್ಟು ಬಂದಿದೀನಿ ಅಂತ ಶಾಂತಿ ಹೇಳಿದಾಗ, ಒಳ್ಳೇದಾಯ್ತಮ್ಮ, ಇನ್ಮೇಲೆ ನಿಮ್ ಫ್ಯಾಮಿಲಿಗೆ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ, ನಿಮ್ ಕುಟುಂಬಕ್ಕೆ ಸೇರಿದವ್ರಿಗೂ ಯಾವ್ದೇ ರೀತಿ ತೊಂದ್ರೆ ಆಗೋದಿಲ್ಲ ಅಂತ
ಸ್ವಾಮೀಜಿ ಹೇಳ್ಬೇಕಾದ್ರೆ, ನೋಡಿ ಸ್ವಾಮೀಜಿ, ನೀವ್ ಹೇಳಿದ್ರಿ ಅಂತ ಅವನನ್ನ ಕರ್ಕೊಂಡೋಗಲ್ ಬಿಟ್ನೇ ಹೊರತು ನನ್ಗೆ ಯಾವಾಗ್ಲೂ ಅವ್ನ್ ನೆನ್ಪೇ ಆಗ್ತಿರತ್ತೆ. ನಿದ್ದೆನೆ ಬರೋದಿಲ್ಲ. ನಾನು ಆಗಾಗ ಹೋಗಿ ಅವನನ್ನ ನೋಡ್ಕೊಂಡ್ ಬರ್ಲಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏನಮ್ಮ ಈ ರೀತಿ ಕೇಳ್ತಾ ಇದ್ದೀರಾ? ನೀವ್ ನೋಡೋ ಹಾಗಿದ್ದೀರೆ ನಿಮ್ ಜೊತೆನೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ನಲ್ಲ. ಅವನು ನಿಮ್ಮನ್ನ ಬಿಟ್ಟು ದೂರ ಇರ್ಬೇಕು. ಅದೇ ಅಮ್ಮ ವಿಧಿ. ಅದೇ ಒಳ್ಳೇದು ಕಣಮ್ಮ. ಭರತನ್ಗೆ ರಾಜ್ಯ ಕೊಡ್ಬೇಕು ಅಂತ ಹೇಳಿ ರಾಮನ್ನ ಕಾಡಿಗೆ ಕಳ್ಸೋದಿಕ್ಕೆ ಕೈಕೆ ಪ್ಲಾನ್ ಮಾಡಿದ್ಲು. ಅದೇ ಅಮ್ಮ ವಿಧಿ ಅನ್ನೋದು. ಆದ್ರೆ ನಿಮ್ ವಿಷಯದಲ್ಲಿ ಅಪಾಯದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ನಿಮ್ ಮಗನ್ನ ನಿಮ್ಮಿಂದ ದೂರ ಇಡ್ಬೇಕಾಗತ್ತೆ. ಹೇಳ್ಬೇಕು ಅಂದ್ರೆ ಇದು ನೀವು ಮಾಡ್ತಿರೋ ದೊಡ್ಡ ತ್ಯಾಗ ಅನ್ಕೊಳ್ಳಿ. ನಿಮ್ ಮನೆಯವರು ಚೆನ್ನಾಗಿರ್ಬೇಕು ಅಂತ ನಿಮ್ಮಿಂದ ದೇವ್ರು ಮಾಡಿಸ್ತಿರೋ ಮಹಾ ತ್ಯಾಗ ಇದು. ಈ 6 ವರ್ಷ ನೀವು ನಿಮ್ ಮಗನಿಂದ ದೂರ ಇರ್ಲೇಬೇಕು. ಯಾವತ್ತು ನೀವು ಈ 6 ವರ್ಷದೊಳಗಡೆ ನಿಮ್ ಮಗನ್ ಮುಖನ ನೋಡ್ಲೇಬಾರ್ದು ಅಂತ ಸ್ವಾಮೀಜಿಗಳು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಅಳ್ತಾ ಇರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.